ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ಈ ದಿನ ನನ್ನ ಅಡುಗೆ ಮನೆಯ ಬೆಳಗಿನ ಉಪಹಾರ ಶಾವಿಗೆ ಮತ್ತು ಬನ್ಸಿ ರವೆ ಅಥವಾ ಉಪ್ಪಿಟ್ಟು ರವೆ ಉಪಯೋಗಿಸ್ಬಿಟ್ಟು ಮಾಡೋಂಥ ರುಚಿಕರವಾದ ದೋಸೆ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀನಿ ನೋಡೋಣ. ಈ ಶಾವಿಗೆ ನಾನು ಒಂದು 150 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಇದೊಂದು 100 ಗ್ರಾಮು ರವೆ. ಹಾಗೆ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ, ಅದು ಸ್ವಲ್ಪ ಸಣ್ಣಕ್ಕಿರುತ್ತೆ ರವೆ ಇದು. ಆಮೇಲೆ 1 ಬಟ್ಲು ಗಟ್ಟಿ ಮೊಸರು, ಒಂದು ಸಣ್ಣ ಬಟ್ಲು ಕ್ಯಾರೆಟ್ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದಂಥದ್ದು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗೆ, ಇದನ್ನು ಸಣ್ಣಕ್ಕೆ ಸ್ವಲ್ಪ ಉದ್ದುದ್ದ ಇರುತ್ತೆ ನೋಡಿ, ಇದು ಸಣ್ಣಗೆ ಪುಡಿ ಮಾಡಿಕೊಂಡು ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಮೊಸರು ಇದು ಎಲ್ಲ ಹಾಕ್ಕೊಂಡು ಕಲಸಿ, ಮತ್ತು ಅದಕ್ಕೆ ತಕ್ಕಷ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು ಒಂದು 5 ನಿಮಿಷ ನಾವು ನೆನೆಯಕ್ಕೆ ಬಿಟ್ಟರೆ ದೋಸೆ ಹಿಟ್ಟು ಥರ ಅದು ಚೆನ್ನಾಗಿ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ ದೋಸೆ. ಅದಕ್ಕೆ ನೀವು ಏನು ಬೇಕಾದ್ರೆ ಚಟ್ನಿ ಸಾಂಬಾರು ಏನು ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು. ಈಗ ಮಾಡೋದು ಹೇಗೆ ಅಂತ ನೋಡೋಣಲ್ಲ. ನಾನೀಗ ರವೆ ಮತ್ತು ಶಾವಿಗೆ ನುಣ್ಣಗೆ ಈ ಥರ ಕೈಯಲ್ಲೇ ನುರ್ಕೊಂಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ, ಮತ್ತು ಇಷ್ಟು ಉಪ್ಪು ಬೇಕಾಗುತ್ತೆ, ಉಪ್ಪು ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಾಗೆ ಕ್ಯಾರೆಟ್ ತುರಿ, ಹಾಗೆ ಮೊಸರು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳೋಂಥದ್ದು. ಎಲ್ಲ ಮಿಶ್ರ ಮಾಡ್ಕೊಂಬಿಟ್ಟು ಒಂದು 5 ನಿಮಿಷ ಇದನ್ನು ನೆನೆಯೋಕ್ಕೆ ಬಿಟ್ಟು ನಾವು ಆಮೇಲೆ ಇದಕ್ಕೆ ನಾನು ಈ ಕೊಬ್ಬರೆಣ್ಣೆ ಹಾಕ್ತೀನಿ. ನೀವು ಏನು ಬೇಕಾದ್ರೆ ಶೇಂಗಾ ಎಣ್ಣೆ ಬೇಕಾದ್ರೆ ಹಾಕ್ಬೋದು, ತುಪ್ಪ ಬೇಕಾದ್ರೆ ಹಾಕ್ಕೊಬೋದು. ನಾನು ಕೊಬ್ಬರೆಣ್ಣೆ ಹಾಕ್ಬಿಟ್ಟು ಹಚ್ಚಿಬಿಟ್ಟು ಕಾವಲಿಗೆ ದೋಸೆ ಮಾಡೋದನ್ನು ನೋಡೋಣ. ಈ ರೀತಿಯ ಹದದಲ್ಲಿ ಎಲ್ಲವನ್ನು ಕಲಸಿಟ್ಕೊಂಡಿದ್ದಾಯಿತು. ಈಗ ಇದಕ್ಕೆ ಬೇಕಾದಂಥ ಚಟ್ನಿ ಅಥವಾ ಯಾವುದೋ ಗ್ರೇವಿ ಏನು ಬೇಕಾದ್ರೆ ಮಾಡ್ಕೋಬೋದು. ಇದು ಈಗ ಒಂದು 2 ನಿಮಿಷ ಆಗಿದೆ, ಇನ್ನೊಂದು 3 ನಿಮಿಷ, ಒಂದು 5 ನಿಮಿಷ ಆಗ್ತಿದ್ದಂಗೆ ಎಲ್ಲ ಅರಳಿಕೊಳ್ಳುತ್ತೆ ಚೆನ್ನಾಗಿ ಇದರಲ್ಲೇ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಶಾವಿಗೆ ಮತ್ತು ಬನ್ಸಿ ರವೆ ಉಪಯೋಗಿಸಿ ಎಷ್ಟು ಚೆನ್ನಾಗಿರುವಂಥ ರುಚಿಕರವಾದ ದೋಸೆ. ಮತ್ತು ಇದಕ್ಕೆ ಕಾಯಿ ಕಡಲೆ ಚಟ್ನಿ ಮಾಡ್ಕೋಬೋದು, ಇಲ್ಲ ಏನಿದೆಯೋ ಅದರೊಳಗೆ ನಿಮಗೇನು ಇಷ್ಟನೋ ಅದನ್ನು ಹಾಕ್ಕೊಂಡು ತಿನ್ಬೋದು. ನನ್ನ ಈ ಒಂದು ಹೊಸ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.